ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ಕೊಳ್ಳಿ, ರೈತರಿಗೆ 2,000 ರೂಪಾಯಿ ಬೆಳೆ ಹಾನಿ ಪರಿಹಾರದ ಹಣ ನಿಮ್ಮ ಈ ದಿನ ಬ್ಯಾಂಕ್ ಅಕೌಂಟ್ಗೆ ಬೀಳುತ್ತೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾವಾಗ ಬೀಳುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಫಾಲೋ ಮಾಡಿ, ಹಂಗೆ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇದೀಗ ರಾಜ್ಯದ ರೈತರಿಗೆ ಸಿಹಿ ಸುದ್ದಿ ತಿಳಿದು ಬಂದಿದೆ. ರಾಜ್ಯದ ರೈತರಿಗೆ ಬೆಳೆ ಬೆಳೆಯಲು ಆಗದೆ ಸಾಕಷ್ಟು ಕಷ್ಟಪಡುತ್ತಿದ್ದಾರೆ. ಇದಕ್ಕೆ ಕಾರಣ ಬರಗಾಲ. ಹೌದು, ಮರು ಮಳೆ ಇಲ್ಲದೆ ಬೆಳೆ ಬೆಳೆಯಲು ರೈತರಿಗೆ ಬಹಳ ಕಷ್ಟ ಆಗುತ್ತಿದೆ. ಅಂಥವರಿಗೆ ಬೆಳೆ ಪರಿಹಾರದ ಹಣ ಬರುತ್ತೆ. ನಿಮಗೆ ಬಹಳ ಯೋಜನೆ, ಸಾಲ ಸೌಲಭ್ಯಗಳನ್ನು ಲಭ್ಯವಿದೆ. ಹಾಗೆ ಇದೀಗ ಬರಗಾಲದಿಂದ ಕಂಗಾಲಾಗಿರುವ ರೈತರಿಗೆ ನೆರವಾಗಲಿ ಎಂದು ಸರ್ಕಾರ ಮುಂದಾಗಿದೆ. ಇದಕ್ಕೆ ರಾಜ್ಯ ಸರ್ಕಾರ, ಸ್ಟೇಟ್ ಗೌರ್ನಮೆಂಟ್ ರೈತರಿಗೆ ಖಾತೆಗೆ ಪರಿಹಾರದ ಹಣ ಮೊದಲ ಕಂತಿನದು ಬೀಳುತ್ತೆ. ಯಾವಾಗ ಬೀಳುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ, ನೋಡ್ಕೊಳ್ಳಿ. ಈ ಯೋಜನೆ ಮುಖ್ಯ ಉದ್ದೇಶ ನೋಡ್ಕೊಳ್ಳಿ. ಈಗಾಗಲೇ ಹಲವಾರು ರೈತರು ಬಹಳ ಕಷ್ಟಪಟ್ಟು ಬೆಳೀತಾ ಇದ್ದಾರೆ ಬೆಳೆ. ಅಧಿಕ ಪರಿಸ್ಥಿತಿ, ಬರಗಾಲದ ಮುಂದಾದ ಹಲವಾರು ಸಮಸ್ಯೆಯಿಂದ ರೈತರಿಗೂ ನಮ್ಮ ದೇಶದ ಬೆನ್ನೆಲುಬು ಅನ್ನದಾತ ಸುಖೀಭವ ಎಂದು ಮಾತಿದೆ. ಹೌದು, ರೈತರಿಗೆ ಸುಖವಾಗಿ ಇದ್ದರೆ ಇಡೀ ಜಗವೇ ಸುಖವಾಗಿರುತ್ತದೆ ಎಂದು. ಆದ್ದರಿಂದ ರೈತರಿಗೆ ಯಾವುದೇ ಸಮಸ್ಯೆ ಎದುರಿಸಬಾರದು, ಅವರಿಗೆ ಯಾವುದೇ ಸಮಸ್ಯೆ ಬರದು ಕೂಡ ಈ ಪರವಾಗಿ ಸರ್ಕಾರ ಇದೆ. ಅವರ ಎಲ್ಲ ಸಮಸ್ಯೆಗೂ ದೂರ ಮಾಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ರೈತರಿಗಾಗಿ ಹಲವು ಯೋಜನೆ, ಸಾಲ ಸೌಲಭ್ಯಗಳನ್ನು ಜಾರಿ ತಂದಿದೆ. ಹಾಗೆಯೇ ರೈತರಿಗೆ ಬರ ಪರಿಹಾರವನ್ನು ನೀಡುತ್ತದೆ. 1 ವಾರದೊಳಗೆ ಮೊದಲನೇ ಕಂತಿನ ಹಣ ಜಮಾ ಆಗುತ್ತೆ, ಸಿದ್ದರಾಮಯ್ಯರು ಹೇಳಿದ್ದಾರೆ. ನೋಡ್ಕೊಳ್ಳಿ, ಈಗಾಗಲೇ ರೈತರಿಗೆ ಬರ ಬಿಡುಗಡೆ ಆಗಿದ್ದು ಪರಿಹಾರದ ಮೊದಲನೇ ಕಂತಿನ ಹಣ 1 ವಾರದೊಳಗೆ ನಿಮಗೆ ಬಂದು ಜಮಾ ಆಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭರವಸೆ ನೀಡಿದ್ದಾರೆ. ಓಕೆ, ನೆಕ್ಸ್ಟು ಯಾವ ಕಡೆ ಬೀಳುತ್ತೆ ನೋಡ್ಕೊಳ್ಳಿ. ಪರಿಯಾಪಟ್ಟಣ ತಾಲೂಕಿನ ಬೆಲುಕುಪ್ಪೆ ಮಾತನಾಡಿನ ಅವರು ಕೇಂದ್ರ ಸರ್ಕಾರದಿಂದ ಕನ್ನಡ ರಾಜ್ಯಕ್ಕೆ ಬರ ಪರಿಹಾರದ ಕೊಟ್ಟಿಲ್ಲ. 2 ತಿಂಗಳ ಹಿಂದೆಯೇ ಭೇಟಿ ನೀಡಿದ ಪರಿಹಾರ ಮನವಿ ಸಲ್ಲಿಸಿದ್ದೇನೆ. ಬೇಗ ರಾಜ್ಯ ಬರ ಬಿಡಬೇಕು ಮಾಡಿ ಎಂದು ಕೇಳಿಕೊಂಡಿದ್ದೆವು. ಪ್ರಧಾನ ಬೆಂಗಳೂರಿಗೆ ಬಂದಳು ಪರಿಹಾರ ನೀಡುವಂತೆ ಕೇಳಿ. ಸದ್ಯಕ್ಕೆ ರಾಜ್ಯದಲ್ಲಿ ನಾವೇ ಪರಿಸ್ಥಿತಿ ನಿವಾರಣೆ ಮಾಡುತ್ತೇವೆ ಎಂದು ರೈತರಿಗೆ ಭರವಸೆ ನೀಡಿದ್ದಾರೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಬರ ಪರಿಹಾರದ ಮೊದಲನೇ ಕಂತಿನ ಹಣ ಪ್ರತಿಯೊಬ್ಬ ರೈತರ ಖಾತೆಗೆ ಜಮಾ ಆಗಲಿದೆ. ರಾಜ್ಯ ಸರ್ಕಾರ ಇದುವರೆಗೆ ಬೆಳೆ ಹಾನಿ ಒಳಗಾಗಿದ್ದವರ ಪರಿಹಾರಕ್ಕೆ 550 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ರೈತರಿಗೆ 2,000 ರೂಪಾಯಿ ಬರ ಪರಿಹಾರಕ್ಕೆ ನೀಡುತ್ತದೆ. 1 ವಾರದೊಳಗೆ ಎಲ್ಲರ ಮೊದಲ ಕಂತಿನ ಅಮೌಂಟು ಬೀಳುತ್ತೆ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ. ರಾಜ್ಯ ಸರ್ಕಾರದ ಅರ್ಹ ರೈತರಿಗೆ ಮೊದಲ ಕಂತಿನ ಹಣ ಪರಿಹಾರ ಹಣವನ್ನು ವರ್ಗಾವಣೆ ಕಾರ್ಯವು ಈಗಾಗಲೇ ಪ್ರಾರಂಭವಾಗಿದೆ. FID ಸಂಖ್ಯೆ ಹೊಂದಿರುವ ಅರ್ಹ ರೈತರಿಗೆ ಖಾತೆಗೆ ಮೊದಲ ಕಂತಿನ ಹಣ 2,000 ರೂಪಾಯಿ ಟ್ರಾನ್ಸ್ಫರ್ ಆಗುತ್ತೆ. ರೈತರ ತಮ್ಮ ಬ್ಯಾಂಕ್ ಖಾತೆಗೆ ಮೊದಲ ಕಂತಿನ ಹಣ ಜಮಾ ಆಗಿದೆಯೋ ಎಂದು ಮಾಡುವ ವಿಧಾನ ನೋಡ್ಕೊಳ್ಳಿ. ವೆಬ್ಸೈಟ್ಗೆ ಹೋಗ್ಬಿಟ್ಟು ರಾಜ್ಯ ಸರ್ಕಾರದ ಬರ ಪರಿಹಾರ ಅಧಿಕೃತ ವೆಬ್ಸೈಟ್ ಭೇಟಿ ನೀಡಿ ಮೂಲಕ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ ಇಲ್ಲ ಅಂತ ತಿಳಿಯಬಹುದು. ಫಸ್ಟು ಅಥವಾ ನಿಮ್ಮ ಬ್ಯಾಂಕ್ ಸಹಾಯವಾಣಿ ಮಿಸ್ ಕಾಲ್ ಮಾಡಿ ಅಮೌಂಟ್ ಬಂದಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ವಿಧಾನ 2, ನಿಮ್ಮ ಮೊಬೈಲ್ನಲ್ಲಿ ಒಂದು ಅಪ್ಲಿಕೇಶನ್ ಇದೆ, DBT ಕರ್ನಾಟಕ ಅನ್ನೋ ಅಪ್ಲಿಕೇಶನ್. ಅದರಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಬೋದು. ನಿಮ್ಮ ಬೆಳೆ ಪರಿಹಾರ ವಿಧಾನ ಮೂಲಕ ಚೆಕ್ ಮಾಡ್ಕೊಳ್ಳೋದು, ನಂಬರ್ ಹಾಕಿ. ನೆಕ್ಸ್ಟು ನೋಡ್ಕೊಳ್ಳಿ, FID ನಂಬರ್ ಕಂಪಲ್ಸರಿ. ಬರ ಪರಿಹಾರ ಮತ್ತು ಸರ್ಕಾರದ ಇತರೆ ಇಲಾಖೆಯಿಂದ ಸಹಾಯಧನ ಪಡೆಯಲು ಕಡ್ಡಾಯವಾಗಿ ಸಹಕಾರಿಯಾದ ವಿವಿಧ ಇಲಾಖೆಯಿಂದ ಮೂಲಕ ತಿಳಿದು ಮಾಹಿತಿ ಪ್ರಕಾರ ಈ ವರ್ಷದ ಬರ ಪರಿಹಾರ ಪಡೆಯಲು FID ನಂಬರ್ ಕಡ್ಡಾಯವಾಗಿ ಮಾಡಲಾಗಿದ್ದು, ಈ ನಂಬರ್ ಹೊಂದಿರುವವರಿಗೆ ಮಾತ್ರ ಪರಿಹಾರ ಹಣ ಜಮಾ ಆಗಲಿದೆ ಎಂದು ಮೂಲಕ ತಿಳಿಸಿದೆ. ಆಧಾರ್ ಕಾರ್ಡ್ ಲಿಂಕ್ ಕಡ್ಡಾಯ ಆಗಿರಬೇಕು. ಬರ ಪರಿಹಾರ ಹಣ ಪಡೆಯಲು ಅಥವಾ ಹಣ ಜಮಾ ಆಗದೇ ಇಲ್ಲವೂ ತಿಳಿಯದು ಅದರ ಲಿಂಕ್ ಮಾಡಿಕೊಳ್ಳುವುದು ಕಡ್ಡಾಯ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.